ಎಲ್ಲರಿಗೂ ನಮಸ್ಕಾರ. ಈ ಸೆಪ್ಟೆಂಬರ್ ಮಾಹೆಯಲ್ಲಿ ನಾವೊಂದು ರೀಡಿಂಗ್ ಕ್ಯಾಂಪೇನ್ನ ಹಮ್ಮಿಕೊಳ್ಬೇಕು ಅಂತ ನಿರ್ಧಾರ ತಗೊಂಡಿದ್ದೀವಿ. ಏನಿದು ರೀಡಿಂಗ್ ಕ್ಯಾಂಪೇನ್ ಅಂತ ಅಂದರೆ, ನಿಮಗೆಲ್ಲರಿಗೂ ಗೊತ್ತು, ಮಕ್ಕಳಿಗೆ ಓದೋ ಒಂದು ಹವ್ಯಾಸ ನಾವು ಎಲ್ರಿಗೂ ಬರಬೇಕು ಅಂತ ಅನ್ನೋವಂಥದ್ದು ನಾವು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದೀವಿ. ಮುಖ್ಯವಾಗಿ ಲೈಬ್ರರೀಸು, ರೀಡಿಂಗ್ ಕಾರ್ನರ್ಸ್ ಇದನ್ನೆಲ್ಲ ನಾವು ತುಂಬ ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಸೆಪ್ಟೆಂಬರ್ ಮಾಹೆಯಲ್ಲಿ 21 ದಿವಸ, ಅಂದರೆ ಸೆಪ್ಟೆಂಬರ್ 3ರಿಂದ ಈ ಒಂದು ಆ್ಯಕ್ಟಿವಿಟಿ ಶುರು ಆಗುತ್ತೆ. ಪ್ರತಿಯೊಂದು ದಿವಸನೂ ಅಷ್ಟೇ ಏನೇನು ಮಕ್ಕಳು ಮಾಡಬಹುದು ಶಾಲೆಗಳಲ್ಲಿ ಅಂತ ಅನ್ನುವಂಥದ್ದು ನಾವು ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಸೊ ಈ ಪ್ರೋಗ್ರಾಮ್ ಶುರು ಆಗುವಂಥದ್ದು ರೀಡಥಾನ್. ಸೆಪ್ಟೆಂಬರ್ 3ರಂದು 11 ಗಂಟೆಗೆ ನಾವು ರೀಡಥಾನ್ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಈ ರೀಡಥಾನ್ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂತಂದರೆ, ಎಲ್ಲರೂ, ಇದು ಬರೀ ಮಕ್ಕಳಂತಲ್ಲ, ನಮ್ಮ ಶಾಲೆಯಲ್ಲಿ ಓದ್ತಿರೋವಂಥ ಮಕ್ಕಳಲ್ಲ, ನಾವೆಲ್ಲರೂ ಅಧಿಕಾರಿಗಳಿರ್ಬೋದು, ಟೀಚರ್ಸು, HMs ಇರ್ಬೋದು, CRPs, VRCs, DDPIs, BOs ಎಲ್ಲರೂ 11ರಿಂದ 11:30 ತನಕ ಯಾವುದೇ ಒಂದು ಬುಕ್ಕನ್ನು ತಗೊಂಡು ಅದನ್ನು ಓದೋವಂಥದ್ದು ಆಗಬೇಕು. ಮಕ್ಕಳು ಜೋರಾಗಾದರೂ ಓದಲಿ ಅಥವಾ ಮನಸ್ಸಿನಲ್ಲಾದರೂ ಓದಲಿ, ಬಟ್ ಓದೋ ಅಂಥದ್ದನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ. ಇವನ್ ನಾನು ಮಾಡ್ತೀನಿ ಅವತ್ತಿನ ದಿವಸ. ಸೊ ಆದ್ದರಿಂದ ಇದನ್ನು ನಾವು ಶುರು ಮಾಡಿಕೊಳ್ಳೋಣ. ಇದೊಂಥರ ಒಳ್ಳೆಯ ಒಂದು ಆಸಕ್ತಿನ ನಾವು ಮಕ್ಕಳಲ್ಲಿ ಬೆಳೆಸೋವಂಥ ಒಂದು ಕಾರ್ಯಕ್ರಮ ಆಗುತ್ತೆ. ಮತ್ತು ಇದರಲ್ಲಿ ಯಾವ ರೀತಿ ಇದೆ ಅಂತಂದರೆ, ಪ್ರತಿ ದಿವಸ ಒಂದೊಂದು ವಿನೂತನವಾದ ಚಟುವಟಿಕೆ ಇರುತ್ತೆ. ಕ್ವಿಸ್ ಕಾಂಪಿಟೇಷನ್ ಇರುತ್ತೆ, ರ್ಯಾಲೀಸ್ ಇರುತ್ತೆ, ರೀಡಿಂಗ್ ಕಾರ್ನರ್ಸ್ ಮನೇಲಿ ಮಾಡೋ ಅಂಥದ್ದು ಇರುತ್ತೆ, ಮತ್ತು ಅವರ ಏನು ತಾತ ಮತ್ತು ಅಜ್ಜಿ ಇರ್ತಾರೋ ಅವರಿಗೂ ಅಷ್ಟೇ ಕತೆ ಹೇಳೋವಂಥ ಒಂದು ಚಟುವಟಿಕೆ ಇರುತ್ತೆ. ಸೊ ಮನೇಲೂ ಚಟುವಟಿಕೆ ಇರುತ್ತೆ ಮಕ್ಕಳಿಗೆ, ಹಾಗೆ ಶಾಲೆಯಲ್ಲೂ ಚಟುವಟಿಕೆ ಇದೆ. ಮತ್ತು ಇದಕ್ಕಾಗಿ ನಾವು ಸಹಾಯಕ ಸಾಹಿತ್ಯ ಅದೆಲ್ಲನೂ ಅಷ್ಟೇ ನಾವು ಅದರದ್ದು ರೆಫರೆನ್ಸ್ ಕೊಡ್ತೀವಿ. ಮತ್ತು ಈವನ್ ವಿಲ್ ಆಲ್ಸೋ ಬಿ ಶೇರಿಂಗ್ ಆಲ್ ದ QR ಕೋಡ್ಸ್ ಆಲ್ಸೋ. ಯಾವ ಥರದ್ದು ಕತೆಗಳನ್ನ ಮಕ್ಕಳು ಓದ್ಬೋದು ಅಂತ ಅನ್ನೋವಂಥದ್ದು, ಮತ್ತು ಈವನ್ ಟೀಚರ್ಸ್ ಹೇಗೆ ಆ ಮಕ್ಕಳಿಗೆ ಗೈಡ್ ಮಾಡ್ಬೋದು ಅನ್ನೋದಕ್ಕೂ ಅಷ್ಟೇ ನಾವು ರೆಫರೆನ್ಸ್ ಮೆಟೀರಿಯಲ್ ಕೊಡ್ತೀವಿ. ತುಂಬ ಅರ್ಥಪೂರ್ಣವಾಗಿ ನಾವು ಆಚರಿಸೋಣ. 21 ದಿವಸ ಚಟುವಟಿಕೆಗಳಿದೆ, ಎಲ್ಲರೂ ಭಾಗವಹಿಸಬೇಕು. ವಂದನೆಗಳು.